ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನ ಈ ವ್ಲಾಗಲ್ಲಿ ನನ್ನ ಒಂದು ಮಾರ್ನಿಂಗ್ ರೂಟೀನ್‌ನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆಗಿತ್ತು ನಾನು ಈ ತರ ಒಂದು ವ್ಲಾಗ್‌ನ ಶೇರ್ ಮಾಡಿ. ಅಂದ್ರೆ ಆಲ್ಮೋಸ್ಟ್ 1 ವರ್ಷನೇ ಆಗಿತ್ತು ಅಂತ ಹೇಳಿ ಅನ್ಕೊಂತೀನಿ. ಸಾಮಾನ್ಯವಾಗಿ ಒಂದು 5:30ಗೆಲ್ಲ ಎದ್ಬಿಡ್ತೀನಿ. ಬಟ್ ಇವಾಗ ವಾಕ್ ಹೋಗ್ತಾ ಇಲ್ಲ. ಅಂದ್ರೆ ವೆದರ್ ಈ ರೀತಿ ಇದೆ ಮತ್ತೆ ಮಳೆ ಎಲ್ಲ ಅವಾಗವಾಗ ಬರುತ್ತೆ ನಿಲ್ಲುತ್ತೆ ಅಲ್ವಾ? ಹಂಗಾಗಿ 5:30ಗೆ ಎಚ್ಚರಿಕೆ ಆಗತ್ತೆ. ಬಟ್ ಎದ್ದೇಳೋದಿಲ್ಲ. ಹಂಗೆ ಹಿಂಗೆ ಮಾಡ್ಕೊಂಡಿರ್ತೀನಿ. ಆಮೇಲೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಆಮೇಲೆ ಎದ್ದು ಒಂದು 6:10 ಅಷ್ಟೊತ್ತಿಗೆ ನಾನು ಕೆಳಗಡೆ ಬರ್ತೀನಿ. ಬಂದಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿತೀನಿ. ಆಮೇಲೆ ಸಣ್ಣ ಪುಟ್ಟ ಏನೇನ್ ಕೆಲ್ಸಗಳಿದೆ ಅದನ್ನೆಲ್ಲ ಮಾಡ್ಕೊಂತಿರ್ತೀನಿ. ಆಮೇಲೆ ಈ 5:30ಗೆ ಎಚ್ಚರಿಕೆ ಆಗತ್ತೆ ಅಂತ ಹೇಳದ್ನಲ್ವಾ? ಸೊ ಸುಮಾರು ಜನಕ್ಕೆ ಕೆಲವ್ರಿಗೆ 4:30ಗೆ ಆಗುತ್ತೆ, ಕೆಲವ್ರು 5 ಗಂಟೆ, 5:30, 6 ಗಂಟೆ ಒಬ್ಬೊಬ್ರದ್ದು ಒಂದೊಂದು ಟೈಮಿಂಗ್ಸ್ ಇರತ್ತೆ. ನಮ್ಗೆ ಎಚ್ಚರಿಕೆ ಏನೋ ಆಗುತ್ತೆ, ಆದ್ರೆ ನಾವು ಬೆಡ್ಡಿಂದ ಎದ್ದೋಳೋದಿಲ್ಲ. ಆ ಒಂದು 10-15 ನಿಮಿಷ ಇರುತ್ತೆ ನೋಡಿ, ಆ ಟೈಮಲ್ಲಿ ನಮ್ಮ ತಲೆಯಲ್ಲಿ ಯೂಶುವಲಿ ಏನ್ ಓಡ್ತಾ ಇರತ್ತೆ ಅಂದ್ರೆ, ಎಸ್ಪೆಷಲಿ ಲೇಡೀಸ್ಗೆ ಇವತ್ತು ಟಿಫನ್ ಏನ್ ಮಾಡ್ಲಿ, ಅಡ್ಗೆ ಏನ್ ಮಾಡ್ಲಿ, ಈರುಳ್ಳಿ ಇದೆಯಾ, ಬೆಳ್ಳುಳ್ಳಿ ಇದೆಯಾ, ಸೊಪ್ಪು ಬಿಡಿಸಿಟ್ಕೊಂಡಿದೀನ, ಏನ್ ಕ್ಲೀನ್ ಮಾಡ್ಲಿ, ಯಾವ ಮೂಲೆಯಲ್ಲಿ ಗಲೀಜಾಗಿದೆ, ಇವತ್ತಿನ ದಿನ ಎಲ್ಲ ರೊಟೀನ್ ಯಾವ ರೀತಿ ನಾನು ಮಾಡ್ಕೊಳ್ಳಿ, ಲೈಕ್ ಇದೆ ನನ್ಗಂತೂ ಒಂದು 1/4 ಗಂಟೆ ಇದೇ ಓಡ್ತಾ ಇರುತ್ತೆ. ನಾನು ಏನೇನ್ ಕ್ಲೀನ್ ಮಾಡ್ಕೋಬೇಕಿದೆ, ಏನೇನು ತರಿಸ್ಕೋಬೇಕಿದೆ, ಏನೇನ್ ಮಾಡ್ಬೇಕು, ಇವತ್ತಿನ ಕೆಲ್ಸಗಳು, ಎಷ್ಟು ಪೆಂಡಿಂಗ್ ಕೆಲಸ ಉಳಿಸ್ಬಿಟ್ಟಿದೀನಿ ಹಿಂದಿನ ದಿನದ್ದು, ಇದೇ ಇರುತ್ತೆ ಅಲ್ವಾ ನಮ್ಮ ಮೈಂಡ್ ಅಲ್ಲಿ. ಆಮೇಲೆ ಎದ್ದು ಅದೇ ನಾವು ಆಸ್ ಯೂಶುವಲ್ ಮಾಡ್ಕೊಂತೀವಿ. ನಾನು ಸಾಮಾನ್ಯವಾಗಿ ನಾನು ಏನೇ ಒಂದು ಕೆಲಸ ಮಾಡ್ತಾ ಇದ್ರು ನೆಕ್ಸ್ಟ್ ಏನ್ ಕೆಲಸ ಮಾಡಬೇಕು, ನೆಕ್ಸ್ಟ್ ಯಾವ್ದನ್ನ ನಾನು ಪೆಂಡಿಂಗ್ ಉಳಿಸ್ಬಿಟ್ಟಿದ್ದೀನಿ ಅನ್ನೋದೇ ಇರತ್ತೆ ನನಗೆ. ನನ್ನಂಗೆ ನಿಮ್ಮಲ್ಲೂ ಸುಮಾರು ಜನ ಇರ್ತೀರಾ ಅಂತ ಹೇಳಿ ಅನ್ಕೋತೀನಿ. ಯಾರೆಲ್ಲ ನೀವು ಎದ್ದಿದ ತಕ್ಷಣ ನಿಮ್ಗೆ ಟಿಫನ್ನು, ಅಡುಗೆದು, ಕ್ಲೀನಿಂಗ್ ಕೆಲಸಗಳೆಲ್ಲ ತಲೆಯಲ್ಲಿ ಓಡ್ತಾ ಇರತ್ತೆ ಅನ್ನೋದು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಬೆಳಿಗ್ಗೆ ಹೊತ್ತು ನಾವು ಮಾಡೋ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳಿಂದ ನಮ್ಗೆ ದಿನ ಪೂರ್ತಿ ತುಂಬಾನೇ ಈಸಿ ಆಗತ್ತೆ ಅಂತ ಹೇಳಿ ಅನ್ಕೋಬಹುದು. ನಾನು ಅಷ್ಟೇ ಸ್ವಲ್ಪ ಟೈಮ್ ಏನ್ ಸಿಗತ್ತೆ ಆ ಟೈಮ್ ಅಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳೇನೇನಿರತ್ತೆ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಲೈಕ್ ಈ ತರ ವಾಟರ್ ಬಾಟಲ್ಗೆಲ್ಲ ನೀರ್ ತುಂಬಿಟ್ಕೊಳ್ಳೋದು, ಇವು ಎಲ್ಲಾನು ಏನಂದ್ರೆ ನನ್ಗೆ ವಾಟರ್ ಬಾಟಲ್ ಅಲ್ಲಿ ನೀರ್ ತುಂಬಿಟ್ಕೊಂಡ್ರೆ ನಾನು ಒಂದು ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ 1 ಲೀಟರ್ ವಾಟರ್ ಬಾಟಲ್ನ ಇಷ್ಟು ಟೈಮ್ಗೆ ಮುಗಿಸ್ಬಿಡ್ಬೇಕು ಅಂತ ಹೇಳಿ. ಸೊ ಹಂಗಾಗಿ ಈ 1 ಲೀಟರ್ ಅದೇ ಗ್ಲಾಸ್ ವಾಟರ್ ಬಾಟಲ್ ಏನಿದೆ ಅದು ನಾನು ಯೂಸ್ ಮಾಡ್ಕೊಂತೀನಿ. ಇನ್ನೊಂದು ಬಾಟ್ಲು ಪಾವನಿ ಕಾಲೇಜ್ಗೆ ತಗೊಂಡ್ ಹೋಗ್ತಾಳೆ. ಅಂದ್ರೆ ಅವಳ ಹತ್ರ ಒಂದು 3 ಬಾಟಲ್ಸ್ ಇದೆ. ಸೊ ನಾನು ಯಾವ ಬಾಟಲ್ ಇಲ್ಲಿ ಇಟ್ಟಿರ್ತಾಳೆ ಅದನ್ನ ತುಂಬಿಸಿ ಇಟ್ಟಿರ್ತೀನಿ. ಅವಳು ಪಾಪ ಕಾಲೇಜ್ಗೆ ಹೋಗುವಾಗ ಅವಳಿಗೆ ಎತ್ಕೊಂಡು ಹೋಗಕ್ಕೆ ಈಸಿ ಆಗತ್ತೆ, ಆ ರೀತಿ ಮಾಡ್ಕೊಂಡಿರ್ತೀನಿ. ಇನ್ನ ನಮ್ಮನೇಲಿ ನಾವು ಜಾಸ್ತಿ ಸ್ವಲ್ಪ ರೈಸ್ ಐಟಮ್ ಕಡಿಮೆನೆ, ಜಾಸ್ತಿ ಚಪಾತಿ, ದೋಸೆ, ಇಡ್ಲಿ, ಲೈಕ್ ಈ ತರನೇ ನಾನು ಮಾಡೋದು. ಹಂಗಾಗಿ ನಾನು ಅಕ್ಕಿನ 1 ಮೂಟೆ ಆತರ ಎಲ್ಲ ಏನು ತರಿಸ್ಕೊಳಕ್ ಹೋಗೋದಿಲ್ಲ. 5-5 ಕೆಜಿನೇ ತರಿಸ್ಕೊಂತೀನಿ. ಅಂದ್ರೆ ಖಾಲಿ ಆದಂಗೆ ತರಿಸ್ಕೊಂತಿರ್ತೀನಿ. ಅದೇ ಹೇಳದ್ನಲ್ಲ, ಅಂದ್ರೆ ನಾನು ಕೆಲವೊಂದು ಬ್ಲಾಗ್ಸ್ ಅಲ್ಲಿ ಹೇಳಿದ್ದೆ, ಪಾವನಿ ನನ್ಗೆ ಏನ್ ಬೇಕೋ ಕಾಲೇಜಿಂದ ಬರುವಾಗ ತಂದು ಕೊಟ್ಬಿಡ್ತಾಳೆ ಅಂತ ಅಂದ್ಬಿಟ್ಟು. ಹಂಗಾಗಿ ನನ್ಗಿದು ರಿಸ್ಕ್ ಅಂತ ಅನ್ಸೋದಿಲ್ಲ. ಒಂದ್ ಸ್ವಲ್ಪ ಇದ್ದಂಗ್ಲೇನೆ ನಾನು ಅವಳಿಗೆ ಹೋಗುವಾಗಲೇನೆ ಅವಳಿಗೆ ಹೇಳ್ಬಿಡ್ತೀನಿ. ಅಲ್ಲಿಗೆ ಹೋದ್ಮೇಲೆ ಅವಳು ಫೋನ್ ಮಾಡ್ತಾಳೆ, ನಾನು ಫೋನ್ ಪೇ ಈ ರೀತಿ ಮಾಡ್ಕೊಂತೀನಿ. ಅಂದ್ರೆ ಹುಳು ಆಗ್ಬಿಡತ್ತೇನೋ, ಅಂದ್ರೆ ಈ ತರ ನಾನು 25 ಕೆಜಿ ತರಿಸ್ತಿದ್ದೆ ಮುಂಚೆ, ತಿಂತಾನೆ ಇರ್ಲಿಲ್ಲ ಅನ್ನ. ಅಂದ್ರೆ ರೈಸ್ ಐಟಮ್ ಏನಾದ್ರು ಮಾಡೋದ್ರೆ ಮ್ಯಾಕ್ಸಿಮಮ್ 1-2 ಪಾವ್ ಅಷ್ಟು ಅಕ್ಕಿ ಖರ್ಚಾಗತ್ತೆ. ರೈಸ್ ಐಟಮ್ ನಾನು ಏನು ಮಾಡ್ಲಿಲ್ಲ ಅಂತಂದ್ರೆ ನಮ್ಗೆ ದಿನ ಪೂರ್ತಿ 1 ಪಾವ್ ಆದ್ರೆ ಸಾಕು. ಈವನ್ ಹನಿನೂ ಇಲ್ಲ ಅಲ್ವಾ, ನಾನು ಮನೆಯವರು ಮತ್ತೆ ಪಾವನಿ ಪ್ಲಸ್ ಮನೆಯವರು ಮಧ್ಯಾಹ್ನ ರೈಸ್ ಎಲ್ಲ ತಿನ್ನೋದೇ ಇಲ್ಲ, ಮುದ್ದೆನೆ ತಿಂತಾರೆ. ನಾನ್ ಮಧ್ಯಾಹ್ನ ಮುದ್ದೆ ತಿಂದ್ರು ಒಂದಿಷ್ಟೇ ರೈಸ್ ತಿಂತೀನಿ ಅಷ್ಟೇನೆ. ಹಂಗಾಗಿ ನಾವು ತಿಂದೇ ಇದ್ಮೇಲೆ ಏನಕ್ಕೆ ಅಂತ ಹೇಳಿ ನಾನು ಸ್ವಲ್ಪ ಅವಾಯ್ಡೇ ಮಾಡ್ತೀನಿ. ಎಷ್ಟು ಬೇಕೋ ಅಷ್ಟೇ ತರಿಸ್ಕೊಂಡು ಮ್ಯಾನೇಜ್ ಮಾಡ್ಕೊಂತೀನಿ. ಇವತ್ತು ಸಹ ಟಿಫನ್ಗೆ ನಾನು ಚಪಾತಿ ಮಾಡೋಣ ಅಂತ ಹೇಳಿ, ಸೊ ಇದಕ್ಕೆ ನಾನು ಇವತ್ತು ಒಂದು ಪಲ್ಯನ ಮಾಡ್ತಾ ಇದ್ದೀನಿ. ಆಕ್ಚುಲಿ ಬಾಳೆಕಾಯಲ್ಲಿ ಮಾಡ್ತೀನಿ, ತುಂಬಾನೇ ಚೆನ್ನಾಗಿರತ್ತೆ. ಬಟ್ ಬಾಳೆಕಾಯಿ ಇರಲಿಲ್ಲ, ದೋಸೆ ಮಾಡೋಣ ಅಂದ್ಬಿಟ್ಟು ಆಲೂಗಡ್ಡೆ ತರಿಸಿದ್ದೆ, ಆದ್ರೆ ದೋಸೆಗೆ ನೆನೆ ಹಾಕೋದೆ ಮರ್ತೋಗಿತ್ತು. ಹಂಗಾಗಿ ಇವಾಗ ಆಲೂಗಡ್ಡೆಲೇನೆ ಆ ಪಲ್ಯನ ಮಾಡ್ತಿದ್ದೀನಿ. ತುಂಬಾ ಈಸಿ ರೆಸಿಪಿ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಯೂಸ್ ಮಾಡೋ ಹಂಗಿಲ್ಲ. ಹಾಗೇನೆ ನಾನು ತುಂಬಾ ದಿನ ಆಗಿತ್ತು ರೆಸಿಪಿನ ಶೇರ್ ಮಾಡಿ, ಹಂಗಾಗಿ ಇವತ್ತು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇನ್ನು ಈ ರೆಸಿಪಿಗೆ ನಾವು ಫಸ್ಟ್ ಒಂದು ಪ್ಯಾನ್ಗೆ ಎಣ್ಣೆ ಹಾಕೊಂಡು ಸಾಸಿವೆ ಮತ್ತೆ ಸ್ವಲ್ಪ ಹಿಂಗನ್ನ ಹಾಕಿ ಆಮೇಲೆ ಕರಿಬೇವನ್ನ ಹಾಕಬೇಕು. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತ ಆಲೂಗಡ್ಡೆನ ಹಾಕೊಬೇಕಾಗತ್ತೆ. ನಾನಿಲ್ಲೊಂದು ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಇನ್ನೂ ಸಣ್ಣದಾಗಿ ನಾವು ಕಟ್ ಮಾಡಿದೀವಿ ಅಂದ್ರೆ
ತುಂಬ ಫಾಸ್ಟಾಗಿ ಆಗೋಗ್ಬಿಡತ್ತೆ ಅಂದರೆ ಪಲ್ಯ. ನಾನು ಸ್ವಲ್ಪ ಇಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಬಾಳೆಕಾಯಲ್ಲಿ ಮಾಡಿದ್ರೆ ಅಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ, ಬಟ್ ಆಲೂಗಡ್ಡೆಲೂ ಚೆನ್ನಾಗಿರತ್ತೆ. ಆದರೆ ಕೆಲವರು ಆಲೂಗಡ್ಡೆನ ಅವಾಯ್ಡ್ ಮಾಡ್ತಾರಲ್ವ, ತಿನ್ನಲ್ಲ, ಹಾಗಾಗಿ ಅಂಥವ್ರಿಗೆ ಬಾಳೆಕಾಯಲ್ಲಿ ಮಾಡ್ಕೊಬೋದು ನಾವು. ಸೊ ಈಗ ಆಲೂಗಡ್ಡೆನೆಲ್ಲ ಹಾಕಿ ಅದು ಸ್ವಲ್ಪ ಫ್ರೈ ಆಗಲಿಕ್ಕೆ ಅಂತ ಹೇಳಿ ಬಿಡಬೇಕು. ಅದು ಫ್ರೈ ಆಗೋ ಅಷ್ಟೊತ್ತಿಗೆ ಇದಕ್ಕೆ ಒಂದು ಪೌಡರ್ ಬೇಕಾಗುತ್ತೆ ನಮಗೆ. ಅದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಇಲ್ಲಿ ಒಂದು ಜಾರ್ಗೆ ನಾನಿಲ್ಲಿ 1 ಸ್ಪೂನು ಜೀರಿಗೆ, 1 ಸ್ಪೂನ್ ಅಂದರೆ ನಾನು ಯಾವ ಸ್ಪೂನಲ್ಲಿ ಜೀರಿಗೆ ತೊಗೊಂಡಿದ್ದೀನೋ ಸೇಮ್ ಸ್ಪೂನಲ್ಲಿ ಮೆಣಸನ್ನು ತೊಗೊಳ್ಬೇಕಾಗತ್ತೆ. ಮೆಷರ್ಮೆಂಟು ಧನಿಯಾ, ಹಾಗೆ 1-2 ಸ್ಪೂನ್ ಕಡಲೆ ಹಸಿಟ್ಟು ಮತ್ತು ಒಂದು 3-4 ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಆಲೂಗಡ್ಡೆ ಫ್ರೈ ಆಗಿದೆ ಸ್ವಲ್ಪ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 3-4 ಸೀಳಿರುವಂಥ ಹಸಿಮೆಣಸಿನ್ಕಾಯಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಆಮೇಲೆ ಈಗ ನಾನೇನು ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಆ ಪೌಡರ್ನ ಹಾಕ್ಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಂತಂದಾಗ ಸ್ವಲ್ಪ ನೀರನ್ನು ಹಾಕಬೇಕು. ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು. ಆ ನೀರನ್ನು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಆಲೂಗಡ್ಡೆ ಬೆಂದಿದೆ ಅಂತ ಹೇಳಿ ನಮಗೆ ಅನ್ನಿಸಿದ್ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾವು ಅದನ್ನು ಆಫ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ತುಂಬ ಈಸಿಯಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರತ್ತೆ. ನಾನು ಟಿಫನ್ ಮಾಡ್ತಾನೆ ಅಡುಗೆಗೂ ಹಂಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಬಿಕಾಸ್ ನಮ್ಮ ಮನೇಲಿ ಬೆಳಿಗ್ಗೆನೇ ಆಗೋಗ್ಬೇಕು ಅಡುಗೆ ಎಲ್ಲಾನು, ಹಾಗಾಗಿ. ಸೊ ಇಲ್ಲಿ ಪಲ್ಯ ಮಾಡ್ತಿದ್ನಲ್ವ, ಇನ್ನೊಂದು ಸೈಡ್ ನಾನು ಹೆಸರು ಕಾಳೆಲ್ಲ ಬೇಯಿಸ್ಕೊತಾ ಇದ್ದೆ. ಅದು ಬಸ್ಸಾರು ಮಾಡೋಣ ಅಂದ್ಬಿಟ್ಟು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನು ಹೆಸರು ಕಾಳನ್ನ ಮೊಳಕೆ ಕಟ್ಸಿದ್ದೆ. ಯೂಶ್ವಲಿ ನಮ್ಮ ಮನೇಲಿ ಸಂಜೆ ಹೊತ್ತು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತಾರೆ, ಅಂದರೆ ನಾನು ಸಲಾಡ್ ಜಾಸ್ತಿ ಮಾಡ್ತಿರ್ತೀನಿ. ಸೊ ಹಾಗಾಗಿ ಅದಕ್ಕೆ ಅಂತ ಹೇಳಿ ಮೊಳಕೆ ಕಟ್ಸಿ ಇಟ್ಟಿದ್ದೆ ನಾನು. ಬಟ್ ನೆನ್ನೆ ಮಾಡೋಕ್ಕಾಗಿರಲಿಲ್ಲ ನನಗೆ, ಹಾಗಾಗಿ ಇವತ್ತು ಅದನ್ನೇ ನಾನು ಸಾರು ಮಾಡ್ಕೊಂಬಿಡೋಣ ಅಂತ ಹೇಳಿ. ಇನ್ನು ಈ ಹೆಸರು ಕಾಳಿಗೆ ಸೊಪ್ಪೆಲ್ಲ ಹಾಕಿದರೆ ಚೆನ್ನಾಗಿರೋದು. ಇವಾಗ ನನಗೆ ಸೊಪ್ಪು ತಂದು ನಾನು ಅದನ್ನು ಬಿಡಿಸಿ ಕ್ಲೀನ್ ಮಾಡಿಕೊಂಡು ಸಾರು ಮಾಡೋಷ್ಟೊತ್ತಿಗೆ ಲೇಟ್ ಆಗೋಗ್ಬಿಡತ್ತೆ. ನಾವು ಮನೆಯವ್ರಿಗೂ ಬಾಕ್ಸ್ ಎಲ್ಲ ಕಟ್ಟಬೇಕಾಗತ್ತಲ್ವ, ಹಾಗಾಗಿ ಸರಿ ಅಂತ ಹೇಳಿ ಇರೋದನ್ನೇ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ ಬೇಗ ಅಡುಗೆ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಹಾಗೇನೆ ಇವತ್ತು ಗೊತ್ತಿಲ್ಲ ನನಗೆ ಏನು ಅಂತ ಅಂದ್ಬಿಟ್ಟು ಸ್ವಲ್ಪ ಲೋ ಫೀಲ್ ಆಗ್ತಾ ಇದೆ. ಲೋ ಅಂತಂದರೆ ಏನೋ ಒಂಥರ ಮನಸ್ಸಿಗೆ ಸ್ವಲ್ಪ ಬೇಸರ. ಏನು ರೀಸನ್ ಅನ್ನೋದು ಗೊತ್ತಿಲ್ಲ. ಕೆಲವು ಸತಿ ನಮ್ಮ ಲೇಡೀಸ್ಗೆ ಈ ಥರ ಆಗುತ್ತಾ ಏನೋ ಅಂದ್ಬಿಟ್ಟು ಅನಿಸುತ್ತೆ. ಅಂದರೆ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಎಲ್ಲ ಏನಾದರೂ ಆದಾಗ ಅಂದ್ಬಿಟ್ಟು, ಅಂದರೆ ಏನೋ ನಮಗೆ ಗೊತ್ತಿಲ್ಲದೆ ಇರೋ ಕೆಲವೊಂದು ವಿಚಾರಗಳೆಲ್ಲ ತಲೆಯಲ್ಲಿ ಓಡ್ತಾ ಇರೋದು, ಅದೇ ಪದೇ ಪದೇ ನೆನಪಾಗೋದು, ಲೈಕ್ ಆ ಥರ ಎಲ್ಲ ಆಗ್ತಾ ಇರತ್ತೆ. ನನಗೂ ಇವತ್ತು ಸೇಮ್ ಹಂಗೆ ಆಗ್ತಾ ಇತ್ತು. ಬಟ್ ನಾನು ಯಾವಾಗಲೂ ಅಷ್ಟೇ, ಈ ಥರ ನನಗೇನಾದರೂ ಒಂದು ಬೇಸರ ಆಗಲಿ, ಮನಸ್ಸಿಗೆ ನೋವಾಗಲಿ, ಏನೇ ಆಗಲಿ ಅದನ್ನು ಆದಷ್ಟು ನಾನು ಓವರ್ಕಮ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಇವತ್ತು ನನಗೆ ಬೇಜಾರಾಗೋಯ್ತು ಅಂತ ಹೇಳಿಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದು, ಮಲಗೋದು ಈ ಥರ ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ನನಗೆ ಏನಾದರೂ ಮನ್ಸಿಗೆ ನೋವಾಗಿದೆ ಅಂತ ಅಂದಾಗ ನನಗೆ ಮನೆ ಕೆಲಸ ಮಾಡಿದ್ರೆ ಸ್ವಲ್ಪ ನನಗೆ ರಿಲ್ಯಾಕ್ಸ್ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ಅಂದರೆ ನಾನು ಆ ಮೂಮೆಂಟ್ನ ಮರೆಯೋದಕ್ಕೆ ಟ್ರೈ ಮಾಡಿಬಿಡ್ತೀನಿ. ಯಾಕಂದರೆ ಪದೇ ಪದೇ ನಾವು ಯಾವುದಾದ್ರೂ ಒಂದು ವಿಚಾರನ ನೆನಪು ಮಾಡ್ಕೊತಾ ಇದ್ದೀವಿ ಅಂತ ಅಂದಾಗ ಅದು ನಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹರ್ಟ್ ಮಾಡ್ತಾ ಇರತ್ತೆ. ಮತ್ತು ನನಗೆ ಇನ್ನೊಬ್ರು ಯಾರೋ ನನಗೆ ಮೋಟಿವೇಟ್ ಮಾಡಬೇಕು, ಮತ್ತು ಇನ್ನೊಬ್ರು ಯಾರೋ ನನಗೆ ಸಮಾಧಾನ ಮಾಡಬೇಕು ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗೋದೇ ಇಲ್ಲ. ನನಗೆ ನಾನೇ ಮಾಡ್ಕೊತಾ ಇರ್ತೀನಿ ಸಮಾಧಾನನ. ಸೊ ಅವಾಗ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ಮನೆ ಕ್ಲೀನಿಂಗ್ ಕೆಲಸಗಳನ್ನ ಮಾಡೋದು, ಇದನ್ನೆಲ್ಲ ಮಾಡ್ಕೊತಾ ಇರ್ತೀನಿ. ಆಮೇಲೆ ಅದೇ ಮ್ಯೂಸಿಕ್ಕು ಟಿ ವಿಲಿ ಒಂದು ಹಾಡೇನಾದರೂ ಹಾಕ್ಕೊಂಡ್ಬಿಟ್ಟು ಹಾಡು ಕೇಳ್ಕೊಂಡು ಮನೆ ಕೆಲಸಗಳನ್ನ ಮಾಡ್ತಾ ಇರ್ತೀನಿ. ಸೊ ಆವಾಗ ನನಗೇನೆ ಒಂದು ಸ್ವಲ್ಪ ಇದು ಅಂದರೆ ನಾನೇ ಸ್ವಲ್ಪ ಸಮಾಧಾನ ಆಗೋಗ್ಬಿಡ್ತೀನಿ. ಅಂದರೆ ಇವತ್ತೇನು ನನಗೆ ಅಷ್ಟೊಂದು ಹರ್ಟ್ ಆಗಿದೆ, ಬೇಜಾರಾಗಿದೆ ಆ ಥರ ಏನೂ ಇಲ್ಲ. ಬಟ್ ಯಾಕೋ ಒಂಥರ ಲೋ ಫೀಲ್ ಅನ್ನಿಸ್ತಾ ಇತ್ತು. ಏನೋ ಒಂಥರ ಮನಸ್ಸಿಗೆ ಸಮಾಧಾನನೇ ಇಲ್ವೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು ಅಷ್ಟೇ. ಬೇರೆ ಏನು ದೊಡ್ಡದಾಗಿ ಏನೋ ಪ್ರಾಬ್ಲಮ್ ಆಗೋಯ್ತು ಆ ಥರ ಎಲ್ಲ ಏನೂ ಇಲ್ಲ. ಕಷ್ಟ ಸುಖ ಅನ್ನೋದು ಸರ್ವೇ ಸಾಮಾನ್ಯ ಲೈಫಲ್ಲಿ. ಒಂದಿನ ಕಷ್ಟ ಇರುತ್ತೆ, ಒಂದಿನ ಸುಖ ಇರತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಪ್ಲಸ್ ಇನ್ನೊಂದು, ನಾನು ನನ್ನ ಬಗ್ಗೆ ಒಂದು ವಿಚಾರನ ಹೇಳ್ತೀನಿ. ನನಗೆ ಸಾಮಾನ್ಯವಾಗಿ ಸುಖ ಸ್ವಲ್ಪ ಜಾಸ್ತಿ ಬಂದ್ಬಿಟ್ರೆ ಭಯ ಆಗೋಗ್ಬಿಡತ್ತೆ. ನನಗೆ ಯಾವಾಗಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಇರಲಿ ಲೈಫಲ್ಲಿ ಅಂತ ಹೇಳಿ ಅನ್ನಿಸ್ತಾ ಇರತ್ತೆ. ಬಿಕಾಸ್ ಅದು ಒಂದು ಹೋಪ್ ಕೊಡುತ್ತೆ ನನಗೆ. ಇವತ್ತು ನೋಡಿ, ಇವತ್ತು ನಾನು ಸ್ವಲ್ಪ ಮನಸ್ಸಿಗೆ ನನಗೆ ಲೋ ಫೀಲ್ ಆಗ್ತಿತ್ತಲ್ವ, ನಾನು ಏನು ಯೋಚನೆ ಮಾಡ್ತೀನಿ ಅಂದರೆ ನಾಳೆ ನನಗೆ ದಿನ ಚೆನ್ನಾಗಿರತ್ತೆ, ನಾಳೆ ಏನೋ ಒಂಥರ ದೇವರು ನನಗೆ ಒಳ್ಳೇದು ಮಾಡ್ತಾರೆ. ಸೊ ಈ ಒಂದು ಟೈಮ್ ಅನ್ನೋದು ಮೂವ್ ಆಗೋಗ್ಬಿಟ್ರೆ ಬರೋ ನೆಕ್ಸ್ಟ್ ಟೈಮ್ ತುಂಬ ಚೆನ್ನಾಗಿರತ್ತೆ
ಬಂದ್ಬಿಡತ್ತೆ ಅಂತ ಹೇಳಿ ಅನ್ನಿಸುತ್ತೆ. ಅದೇ ಸ್ವಲ್ಪ ಜಾಸ್ತಿ ನನ್ಗೇನಾದ್ರೂ ಒಳ್ಳೇದೇ ಆಗ್ತಾ ಇದೆ ಅಂತ ಅಂದ್ರೆ ನನ್ಗೆಲ್ಲೋ ಒಂದ್ ಕಡೆ ಭಯ ಆಗ್ತಾ ಇರುತ್ತೆ. ಅಯ್ಯೋ ಏನಪ್ಪ ಬರೀ ಒಳ್ಳೇದೇ ಆಗ್ತಾ ಇದೆ, ಮುಂದೆ ಏನಾದ್ರೂ ಕಷ್ಟ ಬಂದ್ಬಿಡತ್ತಾ, ಮುಂದೆ ಏನಾದ್ರೂ ಪ್ರಾಬ್ಲಮ್ಸ್ ಬಂದ್ಬಿಡತ್ತಾ, ಆತರ ಪ್ರಾಬ್ಲಮ್ಸ್ ಬಂದ್ರೆ ನಾನು ಯಾವ ರೀತಿ ಫೇಸ್ ಮಾಡೋದು, ಲೈಕ್ ಈ ತರ. ಅದಕ್ಕೆ ನಾನು ಯಾವಾಗ್ಲೂ ಅಷ್ಟೇ ಈಕ್ವಲ್ ಆಗೇ ಕೋರ್ಕೋತೀನಿ, ಕಷ್ಟ ಸುಖ ಎರಡು ನನಗೆ ಈಕ್ವಲ್ ಆಗೇ ಬರ್ಲಿ ಅಂತ ಹೇಳಿ. ಸೊ ಆ ತರಾನೇ ಇರಬೇಕು ಅನ್ಸುತ್ತೆ ಜೀವನ. ಎಲ್ಲ ಒಂದೇ ಅಂದ್ರೆ ನೀವು ಒಂದೇ ಸಮ ಕಷ್ಟನೇ ಅನುಭವಿಸ್ತಾ ಇದ್ರು ಚೆನ್ನಾಗಿರಲ್ಲ, ಮತ್ತೆ ಒಂದೇ ಸಮ ಸುಖ ಇದ್ರೂ ಚೆನ್ನಾಗಿರಲ್ಲ. ಇವಾಗ ನಾವು ಅಡುಗೆಗೆ ಉಪ್ಪು ಖಾರ ಹುಳಿ ಎಲ್ಲ ಇದ್ರೇನೆ ಅಲ್ವಾ ಅದು ಟೇಸ್ಟಿ ಆಗಿರತ್ತೆ. ಸೊ ಜೀವನನೂ ಅಷ್ಟೇ, ನಮ್ಗೆಲ್ಲಾನು ಇದ್ದಾಗ್ಲೇನೆ ನಮ್ಗೆ ಆ ಒಂದು ಜೀವನದ ಒಂದು ಅರ್ಥ ಅನ್ನೋದು ಸಿಗೋದು. ಸೊ ನಾನು ಇದೇ ಯೋಚನೆ ಮಾಡ್ತೀನಿ. ಮತ್ತೆ ಈಗ ನೀವು ಅಷ್ಟೇ, ನಿಮ್ಗೆ ಏನಾದ್ರೂ ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ಬರತ್ತೆ, ಯಾರೋ ಏನೋ ಅನ್ಬಿಟ್ರು, ಇಲ್ಲ ಬೇರೆ ಬೇರೆ ರೀತಿ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಅಂದಾಗ ಆದಷ್ಟು ಅದರಿಂದ ಡೈವರ್ಟ್ ಆಗೋಕ್ಕೆ ಟ್ರೈ ಮಾಡ್ತಾ ಇರಿ. ಲೈಕ್ ಈ ತರ ನಿಮ್ಗೆ ಇಷ್ಟವಾಗಿರುವಂತ ಕೆಲ್ಸಗಳು, ಈಗ ನೋಡಿ ನನ್ಗೆ ಮನೆ ಕೆಲಸ ಇಷ್ಟ, ಸೊ ಅದನ್ನೇ ನಾನು ಜಾಸ್ತಿ ಮಾಡ್ತೀನಿ. ಮತ್ತೆ ಕೆಲವೊಬ್ಬರಿಗೆ ಔಟಿಂಗ್ ಹೋಗೋದು ಇಷ್ಟ ಪಡ್ತಾರೆ, ಇನ್ನ ಕೆಲವರು ಬುಕ್ಸ್ ಓದ್ತಾರೆ, ಕೆಲವರು ಟಿವಿ ನೋಡೋದು, ಇಲ್ಲ ಅಂದ್ರೆ ಮೂವಿ ನೋಡೋದು, ಇಲ್ಲ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಇಲ್ಲ ಅಮ್ಮ ಹತ್ರ ಟೈಮ್ ಲೈಕ್ ಸಮಥಿಂಗ್ ಏನೋ ಒಂದು ನಿಮ್ಗೆ ಏನ್ ಇಷ್ಟನೋ ಅದನ್ನ ಸ್ವಲ್ಪ ಮಾಡಿ, ಆವಾಗ ಸ್ವಲ್ಪ ನೀವು ಓವರ್ಕಮ್ ಆಗ್ತೀರಾ. ಅದು ಬಿಟ್ಟು ನಾವು ಕೂತಿರೋ ಒಂದೇ ಕಡೆ ಕೂತ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಇದ್ರೆ ನಿಜವಾಗ್ಲೂ ನಮ್ಗೆ ಅದರಿಂದ ಓವರ್ಕಮ್ ಮಾಡಕ್ ಆಗೋದಿಲ್ಲ. ಮತ್ತೆ ಯಾವಾಗ್ಲೂ ಅಷ್ಟೇ, ನಮ್ಗೇನಾದ್ರೂ ಪ್ರಾಬ್ಲಮ್ಸ್ ಬಂತು ಅಂದ್ರೆ ಆದಷ್ಟು ನಾವು ಅದಕ್ಕೆ ಸೊಲ್ಯೂಷನ್ ಅನ್ನೋದು ಹುಡುಕ್ಬೇಕಾಗತ್ತೆ. ಆ ಪ್ರಾಬ್ಲಮ್ನೇ ನೆನೆಸ್ಕೊಂಡು ಆ ಪ್ರಾಬ್ಲಮ್ನೇ ಕೊರಗೋದು, ಆ ಥರ ಎಲ್ಲ ಏನೂ ಮಾಡಕ್ ಹೋಗ್ಬಾರ್ದು. ಅದಕ್ಕೆ ನೆಕ್ಸ್ಟ್ ಸೊಲ್ಯೂಷನ್ ಏನು, ಅದರಿಂದ ನಾವು ಯಾವ ರೀತಿ ಹೊರಗೆ ಬರ್ಬೋದು ಅಂತ ಹೇಳಿ ಯೋಚನೆ ಮಾಡ್ಕೊಂಡ್ರೆ ಬೆಟರು. ಒಂದ್ ವೇಳೆ ನಮ್ಗೆ ಅದಕ್ಕೆ ಸೊಲ್ಯೂಷನ್ ಸಿಕ್ಕಿಲ್ಲ, ಇಲ್ಲ ಅದಕ್ಕೆ ನಮ್ಗೆ ಸಾಲ್ವ್ ಆಗೋದೇ ಇಲ್ಲ ಅಂತ ಹೇಳಿ ಅನ್ನಿಸ್ದಾಗ, ಈಗ ಹೇಳೋದ್ನಲ್ಲ ನಾನು, ಸ್ವಲ್ಪ ನಮ್ಮನ್ನ ಅದರಿಂದ ಡೈವರ್ಟ್ ಮಾಡ್ಕೊಂಡ್ಬಿಟ್ರೆ ಬೆಟರ್ ಆಗುತ್ತೆ. ಸೊ ನಾನು ಇದನ್ನ ತುಂಬಾ ಫಾಲೋ ಮಾಡ್ತೀನಿ. ಏನೇ ಒಂದು ಪ್ರಾಬ್ಲಮ್ ಬರ್ಲಿ ಸ್ವಲ್ಪ ಅದರಿಂದ ಓವರ್ಕಮ್ ಆಗ್ಬಿಡ್ಬೇಕು ಬೇಗ. ಸೊ ನನಗ್ ನಾನೇನೆ ಒಳಗಡೆನೆ, ಈಗ ನೋಡಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀನಲ್ವಾ, ಬಟ್ ನನ್ನ ತಲೆಯಲ್ಲಿ ಏನೇನೋ ಓಡ್ತಾ ಇರುತ್ತೆ. ಅಂದ್ರೆ ಏನಾಗಲ್ಲ, ಧೈರ್ಯವಾಗಿರು, ಸಮಥಿಂಗ್, ಇದು ಸ್ಮಾಲ್ ಇನ್ಸಿಡೆಂಟು, ನಿನ್ಕಿಂತ ಜಾಸ್ತಿ ಕಷ್ಟಪಡೋರು ಎಷ್ಟು ಜನ ಇದ್ದಾರೆ, ನಿಂದೆಲ್ಲ ಒಂದು ಕಷ್ಟನ, ಈ ಸಿಲ್ಲಿ ವಿಚಾರಕ್ಕೆ ನೀನ್ ಇಷ್ಟೊಂದು ತಲೆ ಕೆಡ್ಸ್ಕೊಂಡ್ಬಿಟ್ರೆ ಜೀವನ ಅನ್ನೋದು ಇನ್ನು ಎಷ್ಟೋ ಇದೆ, ಮುಂದೆ ಇನ್ನು ಎಷ್ಟೋ ನೋಡ್ಬೇಕು ನೀನು. ಲೈಕ್ ನನಗ್ ನಾನೇ ಮೋಟಿವೇಟ್ ಮಾಡ್ಕೊಂತಿರ್ತೀನಿ, ನನಗ್ ನಾನೇ ಸಮಾಧಾನ ಮಾಡ್ಕೊಂತಾ ಇರ್ತೀನಿ. ಆಮೇಲೆ ಅಷ್ಟೇ, ಈಗ ನೋಡಿ ಇದೆಲ್ಲ ನಾನು ಈ ಬ್ಲಾಗ್ ಎಲ್ಲ ಶೂಟ್ ಮಾಡ್ಕೊಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಮೇಲೆ ನಾನು ಎಲ್ಲ ಮರ್ತೋಗ್ಬಿಟ್ಟೆ. ಆಸ್ ಯೂಶುವಲ್ ನಂದು ಬೇರೆ ಏನಿರುತ್ತೆ ಅವತ್ತಿನ ದಿನದ ಕೆಲಸಗಳನ್ನ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಅನ್ನೋದು ಡೈವರ್ಟ್ ಮಾಡ್ಕೊಂಡ್ಬಿಟ್ಟೆ. ಸೊ ಈ ರೀತಿ ಮಾಡ್ಕೊಂತಿರ್ತೀನಿ. ಇನ್ನ ಈ ವ್ಲಾಗ್ ಅಲ್ಲಿ ನೀವು ನೋಡಿದ್ರೆ ನಾನು ತುಂಬಾ ಎಲ್ಲ ಕ್ಲೀನಿಂಗ್ ಕೆಲಸಗಳು ಏನೇನಿತ್ತು ಪೆಂಡಿಂಗ್ ವರ್ಕ್, ಅಂದ್ರೆ ನ್ಯೂಸ್ ಪೇಪರ್ಸ್ ಎಲ್ಲ ಸ್ವಲ್ಪ ಕೊಡ್ಬೇಕಿತ್ತು, ಅದನ್ನೆಲ್ಲ ಮಾಡ್ಕೊಂಡೆ. ಹಾಗೆ ಕೆಲವೊಂದು ರಿಪೋರ್ಟಿಂಗ್ ಮಾಡ್ಬೇಕಿತ್ತು ಗಿಡಗಳದ್ದು, ಅದನ್ನ ಮಾಡ್ಕೊಂಡು ಎಲ್ಲ ಏನೇನು ನನ್ಗೆ ಮಾಡ್ಬೇಕು ಅಂತ ಹೇಳಿ ಅನ್ನಿಸ್ತು ಎಲ್ಲ ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 11 ಗಂಟೆ ಆಗೇ ಹೋಯ್ತು. ಒಂದು ಈ ತರ ನಾನೇನಾದ್ರೂ ಡಿಸ್ಟರ್ಬ್ ಆದಾಗ ನನ್ಗೆ ಒಂದು ಒಳ್ಳೆ ವಿಚಾರ ಏನಂತ ಹೇಳಿದ್ರೆ, ಸ್ವಲ್ಪ ಎಕ್ಸ್ಟ್ರಾನೇ ಕ್ಲೀನಿಂಗ್ ಅನ್ನೋದು ಆಗೋಗ್ಬಿಡತ್ತೆ ಮನೆ. ಸೊ ಎಲ್ಲ ಆದ್ಮೇಲೆ ಯೋಚನೆ ಮಾಡ್ತೀನಿ, ಇವತ್ತು ನನ್ನ ಮನೆ ಎಷ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಸೊ ಏನೋ ಒಂದು ನೆಗೆಟಿವ್ ಅಲ್ಲೂ ಪಾಸಿಟಿವ್ ಅನ್ನೋದು ಹುಡ್ಕೊಂತ ಹೋಗ್ಬೇಕು. ಏನೇ ಒಂದಾಗ್ಲಿ ಅದು ನಮ್ಮ ಒಳ್ಳೇದಕ್ಕೆ ಅಂತ ಹೇಳಿ ನಾವು ಅನ್ಕೊಂತ ಹೋಗ್ಬಿಟ್ರೆ ಜೀವನದಲ್ಲಿ ನಮ್ಗೆ ಅಷ್ಟೊಂದು ಡಿಪ್ರೆಸ್ ಆಗೋ ಆತರ ಎಲ್ಲ ಏನೂ ಆಗೋದಿಲ್ಲ. ಇವತ್ ನೋಡಿ ನನ್ಗೆ ಆಕ್ಚುಲಿ ದೀಪಾವಳಿ ಹಬ್ಬದಲ್ಲಿ ನಾನು ಏನೇನು ಆರ್ಗನೈಸ್ ಅಂದ್ರೆ ಐಟಮ್ಸ್ ಎಲ್ಲ ತೆಗ್ದಿದ್ದೆ, ಅದನ್ನೆಲ್ಲ ಎತ್ತಿಟ್ಟೇ ಇರ್ಲಿಲ್ಲ, ಹಂಗಂಗೆ ಇಟ್ಬಿಟ್ಟಿದ್ದೆ. ಬಟ್ ಇವತ್ತು ನನ್ಗೆ ಸ್ವಲ್ಪ ಲೋ ಫೀಲ್ ಆಗಿದ್ದಕ್ಕೆ ಆ ಕೆಲಸ ಎಲ್ಲ ಮುಗೀತು. ಅದನ್ನೆಲ್ಲ ನೀಟಾಗಿ ನಾನು ಸ್ಟೋರ್ ಮಾಡ್ಕೊಂಡು ಆರ್ಗನೈಸ್ ಮಾಡಿ ಎತ್ತಿಟ್ಕೊಂಡೆ. ಮತ್ತೆ ಆ ಗಿಡಗಳು ಅಷ್ಟೇ ಸುಮಾರು ದಿನದಿಂದ ಅನ್ಕೊಂತಾನೆ ಇದ್ದೆ, ಅದು ಒಂದೆರಡು ಪಾಟ್ ಖಾಲಿನೇ ಇತ್ತು, ಅದಕ್ಕೆ ರೀಪಾಟಿಂಗ್ ಮಾಡ್ಬೇಕು ಅಂತ ಹೇಳಿ, ಅದು ಆಗ್ತಾ ಇರ್ಲಿಲ್ಲ ಆ ಕೆಲಸ. ಸೊ ಈ ತರ ಒಂದು ಏನಾದ್ರೂ ಪ್ರಾಬ್ಲಮ್ ಆದಾಗ್ಲೇನೆ ನಾನು ಅದಕ್ಕೆ ಆ ಟೈಮಲ್ಲೇ ನಾನು ಈ ತರ ಎಕ್ಸ್ಟ್ರಾ ಕೆಲಸ ಮಾಡೋದ್ರಿಂದ ಅದು ಒಳ್ಳೇದಾಯ್ತಲ್ವಾ ಅಂತ ಹೇಳಿ. ಸೊ ನಮ್ಗೆ ಇಲ್ದೇ ಇರೋದಕ್ಕೆ ನಾವು ನೋವು ತಿನ್ನೋ ಬದಲು ಇರೋದ್ರಲ್ಲಿ ನಾವು ಖುಷಿ ಪಟ್ರೆ ನಿಜವಾಗ್ಲೂ ಚೆನ್ನಾಗಿರತ್ತೆ ಜೀವನ ಅಂತ ಹೇಳಿ ಅನ್ಸುತ್ತೆ. ನಾನು ಇದನ್ನೆಲ್ಲಾನು
ತುಂಬಾ ನಂಬ್ತೀನಿ ಅಗೇನ್ ಮತ್ತೆ ಫಾಲೋನು ಮಾಡ್ತೀನಿ. ಹಂಗಾಗಿನೇ ನಾನು ಇದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದು. ಇನ್ನ ಇವಾಗ ಈ ತರ ಎಲ್ಲ ಕೆಲ್ಸಗಳನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದೇ ಆಗ್ಲೇ ಹೇಳ್ದಂಗೆ ಒಂದ್ 11 ಗಂಟೆ ಅಷ್ಟು ಆಗೋಗುತ್ತೆ. ಮತ್ತೆ ಅದಾದ್ಮೇಲೆ ಅಗೇನ್ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ದೇವ್ರ ಪೂಜೆ ಎಲ್ಲ ಏನಾದ್ರು ಇದ್ರೆ ಅದನ್ನೆಲ್ಲ ಮಾಡ್ಕೊಂಡು ಆಮೇಲೆ ನಂದು ಅರ್ನಿ ಕಲೆಕ್ಷನ್ ಶಾಪ್ಗೆ ಹೋಗೋದು ಇರತ್ತೆ. ಸೊ ಈ ರೀತಿ ಇರತ್ತೆ ನನ್ನ ಒಂದು ಮಾರ್ನಿಂಗ್ ರೊಟೀನು. ಸೊ ಕಮ್ಮಿಂಗ್ ವ್ಲಾಗ್ಸ್ ಅಲ್ಲಿ ಮತ್ತೆ ನಾನು ಕಂಪ್ಲೀಟ್ ಡೇ ವ್ಲಾಗ್ ಏನಿರತ್ತೆ ಅದನ್ನು ಹಾಕ್ತೀನಿ ಅಂತ ಹೇಳಿದೀನಲ್ವಾ, ಖಂಡಿತ ಅದನ್ನು ಒಂದ್ಸತಿ ನಾನು ಶೇರ್ ಮಾಡ್ತೀನಿ. ಯಾವ ರೀತಿ ಇರತ್ತೆ ನಂಗೆ ಲೈಕ್ ಅಂದ್ರೆ ಅರ್ನಿ ಕಲೆಕ್ಷನ್ ಹೋದ್ಮೇಲೆ ನಂದು ಡೇ ಯಾವ ರೀತಿ ಇರತ್ತೆ ಅನ್ನೋದು ಸಹ ನಾನು ಶೇರ್ ಮಾಡ್ಕೊಂತೀನಿ. ಸೊ ಇಷ್ಟ ಹೇಳ್ತಾ ಎಲ್ಲಾರ್ ಲೈಫಲ್ಲೂ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಇರ್ಲಿ ಅಂತ ಹೇಳಿ ಆ ಭಗವಂತನ ಹತ್ರ ಕೋರ್ಕೋತಾ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.